ಹಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ತುಂಬ ಜನ ಕಾಮೆಂಟ್ ಸೆಕ್ಷನ್ ಕೇಳುವಂಥ ಒಂದು ಪ್ರಶ್ನೆ ಏನೆಂದರೆ, ಯಾಕೆ ಈ ಕೌನ್ಸಿಲಿಂಗ್ ಲೇಟ್ ಆಗಿದೆ, ಹಾಗೆಯೇ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬಿಡ್ತಾರೆ, ಹಾಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಈ ಪ್ರಶ್ನೆಗೆ ನಾನು ಇವತ್ತು ಉತ್ತರ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ನೀಟ್ ಎಕ್ಸಾಮ್ನ ಸ್ಕ್ಯಾಮ್ ಏನಾಗಿದೆ ಅಂತಂದು. ಸೊ ಈ ನೀಟ್ ಎಕ್ಸಾಮ್ನ ಸ್ಕ್ಯಾಮ್ನಿಂದ ಮಾಡಿರುವಂಥ ಒಂದು ಗೊಂದಲದಿಂದ ಈ ಒಂದು ನಮ್ಮ ವಿದ್ಯಾರ್ಥಿಗಳು ಕೇಸ್ ಮಾಡಿದ್ದಾರೆ. ಈ ಒಂದು ಗೊಂದಲದಿಂದ ಮಾಡಿರುವಂಥ ಕೇಸಿಂದ ಈ ಒಂದು ಸುಪ್ರೀಂ ಕೋರ್ಟ್ ಏನಾಗಿದೆ ಅಲ್ಲ, ಮತ್ತೆ ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಕೋರ್ಟ್ ಏನು ಕೊಟ್ಟಿದೆ ನೋಟಿಫಿಕೇಶನ್ ಅಂದರೆ, ಈ ಒಂದು ನಡೆದಿದ್ದೆಲ್ಲ ಒಂದು 16 ಜನರಿಂದ ಏನು ಒಂದು ಡಿಫೆಕ್ಟ್ ನಡೆದಿದೆ ಇದನ್ನು ಬಿಟ್ಬಿಟ್ಟು ಮತ್ತೆ ಎಕ್ಸಾಮ್ ಮಾಡೋಣ. ಎಕ್ಸಾಮ್ ಮಾಡಿ ಯಾರು ಚೆನ್ನಾಗಿ ಬರ್ತಾರಲ್ಲ ಅವ್ರಿಗೆ ಮತ್ತೆ ನಾರ್ಮಲ್ ಕೌನ್ಸಿಲಿಂಗ್ ಏನಿದೆಯಲ್ಲ ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಎಕ್ಸಾಮ್ ಕಂಡಕ್ಟ್ ಮಾಡಿದೆ. ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಸೊ ನಮ್ಮ ಒಂದು ನೀಟ್ ಎಕ್ಸಾಮ್ಗೂ ನೀಟ್ ಕೌನ್ಸಿಲಿಂಗು ನಮ್ಮ CET ಕೌನ್ಸಿಲಿಂಗು ಡಿಫ್ರೆನ್ಸ್ ಏನು ಅಂತ ಕೇಳುವುದಾದರೆ ನೋಡಿ ಫ್ರೆಂಡ್ಸ್, ಒಂದು CET ಕೌನ್ಸಿಲಿಂಗ್ ಜೊತೆಯಲ್ಲಿ ನೀಟ್ ಕೌನ್ಸಿಲಿಂಗ್ ನಡೆಯುತ್ತೆ. ಏಕೆಂದರೆ ಈ ಒಂದು CET ಕೌನ್ಸಿಲಿಂಗಲ್ಲಿ ಕೂಡ ರಿಪೀಟರ್ಸ್ ಇರ್ತಾರೆ, ಹಾಗೆಯೇ ಒಂದು ನೀಟ್ ಕೌನ್ಸಿಲಿಂಗ್ ಅಲ್ಲಿ ಕೂಡ ರಿಪೀಟರ್ಸ್ ಇರ್ತಾರೆ. 2-3 ವರ್ಷಗಳ ಕಾಲ ಮನೆಯಲ್ಲೇ ಕೂತ್ಕೊಂಡು ಅಥವಾ ಕೋಚಿಂಗ್ ಸೆಂಟ್ರಲ್ಲಿ ಓದಿಕೊಂಡು ನಂತರ ಒಂದು ನೀಟ್ ಎಕ್ಸಾಮ್ ಅಥವಾ CET ಎಕ್ಸಾಮ್ ಅಪಿಯರ್ ಆಗ್ತಾರೆ. ಈ ಒಂದು ನೀಟ್ ಎಕ್ಸಾಮಲ್ಲಿ ಯಾರು ಕ್ವಾಲಿಫೈ ಆಗ್ತಾರಲ್ಲ ಅವರಿಗೆ MBBS ಸೀಟ್ ಸಿಗುತ್ತೆ. ಕ್ವಾಲಿಫೈ ಆಗ್ಲಾದಂಗೆ ಅಲ್ಲಿ 2-3 ಇಯರ್ಸ್ ವೇಸ್ಟ್ ಮಾಡಿದವ್ರಿಗೆ ಒಳ್ಳೆ ಕಾಲೇಜ್ ಅಂದರೆ ಕ್ವಾಲಿಫೈ ಆಗಿರಲ್ಲ. ಸೊ ಅವ್ರೇನು ಮಾಡ್ತಾರೆ, ಒಂದು CET ಕೌನ್ಸಿಲಿಂಗ್ ಅಪಿಯರ್ ಆಗ್ತಾರೆ. ಅಟ್ ಎ ಟೈಮ್ ನಡೀತವೆ ನೀಟು ಮತ್ತು CET ಕೌನ್ಸಿಲಿಂಗ್ ಅಟ್ ಎ ಟೈಮ್ ನಡೆದು ಯಾರಿಗೆ ನೀಟ್ ಎಕ್ಸಾಮ್ನಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲ್ಲ ಅವರು KCET ಕೌನ್ಸಿಲಿಂಗಲ್ಲಿ ಒಳ್ಳೆ CETನಿಂದ 10,000 ಬಿಲೋ ಇರ್ತಾರಲ್ಲ ಅವರು ಒಳ್ಳೆ ಕಾಲೇಜಲ್ಲಿ CET ಥ್ರೂ ಒಂದು ಫೀಲ್ಡನ್ನು ತೆಗೆದುಕೊಳ್ತಾರೆ. ಅದು B.Pharm ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, BVSC ಆಗಿರ್ಬೋದು ಅಥವಾ ಒಂದು ಇಂಜಿನಿಯರಿಂಗ್ ಫೀಲ್ಡ್ ಆಗಿರ್ಬೋದು, ಇದರಲ್ಲಿ ತೆಗೆದುಕೊಳ್ತಾರೆ. ಸೊ ನೀಟಲ್ಲಿ MBBS ಸೀಟ್ ಸಿಗಲಿಲ್ಲ ಅಂದರೆ ಅದೇ ರೌಂಡು ಅಲ್ಲಿ ಫಸ್ಟ್ ರೌಂಡ್ ಮುಗಿತಾ ಸೆಕೆಂಡ್ ರೌಂಡಲ್ಲಿ ಅಥವಾ ಇಲ್ಲಿ ಫಸ್ಟ್ ರೌಂಡ್ ನೀಟ್ ನಡೀತೈತಿ, ಅದೇ ಫಸ್ಟ್ ರೌಂಡ್ KCET ನಡೀತೈತಿ. ಸೊ ಅಲ್ಲಿ ಸಿಕ್ಕಿಲ್ಲ ಅಂದರೆ ಇಲ್ಲಿ ಬಂದು ಸೀಟನ್ನು ಅಲಾಟ್ ಮಾಡ್ಕೊತಾರೆ. ಇಲ್ಲಿ ಸಿಕ್ಕಿತ್ತಂದರೆ ಅಲ್ಲಿ ಚೇಂಜ್ ಮಾಡ್ಕೊತಾರೆ. ಈ ಥರ ಎರಡು ಬರ್ದಿದ್ದವ್ರಿಗೆ ನಾನು ನೀಟು ಬರ್ತೀನಿ ಮತ್ತು CETನೂ ಬರ್ತೀನಿ ಅಂತ ಹೇಳೋರಿಗೆ ಈ ಥರ ಇರೋದು ಪ್ರಾಸೆಸ್ಸು. ಸೊ ಅಲ್ಲಿ ಸಿಕ್ಕಿಲ್ಲ ಅಂದರೆ ನಮ್ಮೊಂದು ನೀಟಲ್ಲಿ ಒಂದು KCETಲಿ ಒಂದು ಸೀಟ್ ಅಲಾಟ್ ಮಾಡ್ಕೊಂಡು ತಗೊಳ್ಕೊತಾರೆ. ಸೊ ಹಂಗಾಗಿ ಅಲ್ಲಿ ಸಿಕ್ಕಿದ್ರೆ ಇಲ್ಲಿ ತೊಗೋಬೇಕಂತಂದರೆ ನಮ್ಮ ಒಂದು NTA ಮತ್ತು KCET ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ಏನಿದೆಲ್ಲ ಈ ಥರ ನಡೆಸ್ತಾ ಇದೆ. ಸೊ ಹಂಗಾಗಿ ಎರಡನ್ನೂ ಅಟ್ ಎ ಟೈಮ್ ನಡೆಸ್ಬೇಕಂತ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದರಲ್ಲಿ ಈ ಒಂದು ರಿಸಲ್ಟ್ ಮೊನ್ನೆನೇ ಬಂದಿದೆ. ಸೊ ನೀಟಿಂದು ಬಂದಿದೆ ಮತ್ತು CETದು ಬಂದಿದೆ. ಈ ಒಂದು ಕಾರಣದಿಂದ ಈ ಸ್ಕ್ಯಾಮ್ನಿಂದ ಲೇಟ್ ಆಗಿದೆ ಫ್ರೆಂಡ್ಸ್. ಇಲ್ಲ ಅಂದರೆ ಇಷ್ಟೊತ್ತಿಗೆಲ್ಲ ನಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಬಿಡ್ಬೋದಿತ್ತು. ವೆರಿಫಿಕೇಷನ್ ಸ್ಲಿಪ್ ಬಿಟ್ಟು ಅದರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ಪ್ರಾಸೆಸ್ ಏನು ಅನ್ನೋದನ್ನು ಇಷ್ಟವರೆಗೆ ನೋಟಿಫಿಕೇಶನ್ ಬಿಡ್ತಿದ್ರು. ನಮ್ಮ UG CET ಏನಿದೆ ಅಲ್ವಾ, ಇಷ್ಟವರೆಗೂ ಯಾವುದೇ ಥರ ಒಂದು ಅಪ್ಡೇಟ್ ಕೂಡ ಕೊಟ್ಟಿಲ್ಲ ಫ್ರೆಂಡ್ಸ್. ನಿಮ್ಮ ಜೊತೆ ನಾನು ಕೂಡ ಪ್ರತಿದಿನವೂ ಅಪ್ಡೇಟ್ ಮಾಡ್ತಾನೆ ಇದ್ದೀನಿ ವೆಬ್ಸೈಟಿನ. ಹಾಗೆಯೇ Gmailಲ್ಲಿ ಅವ್ರ ಮೆಸೇಜ್ ಕೂಡ ಮಾಡ್ತಿದ್ದೀನಿ, ನಾನು ಇಮೇಲ್ ಮಾಡ್ತಿದ್ದೀನಿ ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಯಾವುದೇ ಥರ ರಿಪ್ಲೈ ಬಂದಿಲ್ಲ. ಸೊ ಇನ್ನು ಸದ್ಯದಲ್ಲೇ ಬಿಡ್ತಾರೆ ಫ್ರೆಂಡ್ಸ್, ಸ್ವಲ್ಪ ವೆಯ್ಟ್ ಮಾಡಿ. ಹಾಗೆಯೇ ಬೇಕಾದ ಡಾಕ್ಯುಮೆಂಟ್ಸು ಮತ್ತು ಕಾಲೇಜ್ ಲೀಸ್ಟು, ನೀವೊಂದು ಕಾಲೇಜ್ ವಿಸಿಟ್ ಕೊಡೋದಿದ್ದರೆ ವಿಸಿಟ್ ಕೊಡಿ, ಅದ್ರ ಬಗ್ಗೆ ಫುಲ್ ಮಾಹಿತಿ ತೆಗೆದುಕೊಂಡು ಒಂದು ಕಾಲೇಜ್ ಲೀಸ್ಟ್ ಮಾಡಿ ರೆಡಿ ಇಟ್ಕೊಳ್ಳಿ. ಸ್ಟಾರ್ಟ್ ಆಗಿದ ತಕ್ಷಣ ಪ್ರಿಪೇರ್ ಮಾಡಿದಂಥ ಒಂದು ಕಾಲೇಜ್ ಲೀಸ್ಟ್ನ ಆ್ಯಡ್ ಮಾಡಿ. ಹಾಗೆಯೇ ಪ್ರತಿಯೊಂದು ಡೈಲಿ ಅಪ್ಡೇಟ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.